Hi dear students. So welcome to our channel Simple CS. So in this video we are going to learn about the software engineering's next concept, that is requirement engineering. So before developing a software, in the software engineering process it consists of the requirement thing. So requirement ಅನ್ನೋದೇನೈತಿ ಭಾಳ ಇಂಪಾರ್ಟೆಂಟ್ ಸ್ಟೆಪ್, ಬಿಕಾಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಓನ್ಲಿ ವಿ ಆರ್ ಡೆವಲಪಿಂಗ್ ದ ಸಾಫ್ಟ್ವೇರ್. ವಾಟ್ ಈಸ್ ರಿಕ್ವೈರ್ಮೆಂಟ್? ಓಕೆ, ಸೊ ರಿಕ್ವೈರ್ಮೆಂಟ್ ಅಂದರೆ ಏನು ಅಂತೇಳಿ ನಾವೀಗ ನೋಡೋಣಂತೆ. ಸೊ ಹಿಯರ್ ರಿಕ್ವೈರ್ಮೆಂಟ್ ಅಂತಂದಾಗ ಕಸ್ಟಮರಿಗೆ ಏನು ನೀಡ್ ಇರುತ್ತೆ, ಅಂದರೆ ದ ಕಸ್ಟಮರು ಅಂದರೆ ದ ಕ್ಲೈಂಟ್ ಏನು ಸಾಫ್ಟ್ವೇರನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರದ್ದು ವರ್ಕ್ ಪ್ರೊಸೀಜರು, ಆಮೇಲೆ ಅವರ ನೀಡು, ಆಮೇಲೆ ಡಿಮಾಂಡ್ ಏನೈತಿ, ಆ ಒಂದು ಎಲ್ಲ ಥಿಂಗ್ಸನ್ನು ನಾವು ಬಿಸ್ನೆಸ್ ರಿಲೇಟೆಡ್ ಎಲ್ಲ ಥಿಂಗ್ಸನ್ನು ನಾವೇನಂತ ಕರಿತೀವಿ, ರಿಕ್ವೈರ್ಮೆಂಟ್ಸ್ ಅಂತೇಳಿ ಕರಿತೀವಿ. ಸೊ ನಾವು ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಅಂದರೆ ಏನು, ಸೊ ಇದನ್ನು ಡೀಟೇಲ್ ಒಳಗಡೆ ನೋಡೋಣಂತೆ. ಸೊ ದ ಪ್ರೊಸೆಸ್ ಆಫ್ ಎಸ್ಟಾಬ್ಲಿಷಿಂಗ್ ದ ಸರ್ವಿಸಸ್ ದ್ಯಾಟ್ ದ ಕಸ್ಟಮರ್ ರಿಕ್ವೈರ್ಸ್ ಫ್ರಮ್ ಎ ಸಿಸ್ಟಮ್ ಆ್ಯಂಡ್ ದ constraints under which it operates and is developed. So here the process of establishing the services ಅಂತಂದಾಗ ಸೊ ಕಸ್ಟಮರು ಅವನ ರಿಕ್ವೈರ್ಮೆಂಟು ಆ್ಯಸ್ ಪರ್ ದ ಟೆಕ್ನಾಲಜಿ ಟ್ರೆಂಡ್ಸ್ ಏನು ನಡೆದಿದೆ ಅನ್ನೋದ್ರ ಬೇಸಿಸ್ ಮೇಲೆ ಅವನು ತನಗೆ ಬೇಕಾದಂಗೆ ಯಾವ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಸಾಫ್ಟ್ವೇರ್ನ ಡೆವಲಪ್ ಮಾಡಿಸ್ಬೇಕು, ಆಮೇಲೆ ಅವನಿಗೆ ಏನೇನು ಅದರೊಳಗಡೆ ಫೀಚರ್ಸ್ ಇರಬೇಕು ಅಂಥೇಳಿ ಎಲ್ಲ ಡಿಟೇಲ್ ಒಳಗಡೆ ಡಿಸ್ಕಷನ್ ಮಾಡ್ತಾರಲ್ಲ, ಆ ಪ್ರೊಸೆಸ್ನ ನಾವೇನು ಕರಿತೀವಿ, ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ದ ರಿಕ್ವೈರ್ಮೆಂಟ್ಸ್ ದೆಮ್ಸೆಲ್ವ್ಸ್ ಆರ್ ದ ಡಿಸ್ಕ್ರಿಪ್ಷನ್ಸ್ ಆಫ್ ದ ಸಿಸ್ಟಮ್ ಸರ್ವಿಸಸ್. ಸೊ ರಿಕ್ವೈರ್ಮೆಂಟ್ ಅನ್ನೋದು ಏನು ಹೇಳ್ತೈತಿ, ಇಟ್ ಡಿಸ್ಕ್ರೈಬ್ಸ್ ಆಲ್ ದ ಸಿಸ್ಟಮ್ ಫೀಚರ್ಸ್. ಸಿಸ್ಟಮ್ ಅಂತಂದಾಗ ಹಿಯರ್ ಇವರ ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಹಾರ್ಡ್ವೇರ್ ಆಗಿರ್ಬೋದು. ಸೊ ಇವು ಎರಡರದ್ದು ಸರ್ವಿಸಸ್, ದ ಔಟ್ಕಮ್ ಏನು ಇರ್ತೈತಿ, ನಮಗೆ ಏನು ಬೇಕಾಗಿರ್ತೈತಿ ಅನ್ನೋದನ್ನು ನಾವು ಡಿಸ್ಕಷನನ್ನು ಡೀಟೇಲ್ ಒಳಗಡೆ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಇಲ್ಲೇನಂತ ಕರಿತೀವಿ, ಸೊ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದ ಕನ್ಸ್ಟ್ರೇಂಟ್ಸ್ ದ್ಯಾಟ್ ಆರ್ ಜನರೇಟೆಡ್ ಡ್ಯೂರಿಂಗ್ ದ ರಿಕ್ವೈರ್ಮೆಂಟ್ಸ್ ಇಂಜಿನಿಯರಿಂಗ್. ಸೊ ಈ ಇಂಜಿನಿಯರಿಂಗ್ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಪ್ರೊಸೆಸ್, ಸಾಫ್ಟ್ವೇರ್ ಡೆವಲಪ್ಮೆಂಟು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತಂದರೆ ಡೈರೆಕ್ಟಾಗಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರೋಂಗಿಲ್ಲ. ಸೊ ಅಲ್ಲಿ ಫಸ್ಟ್ ಏನಿರುತ್ತೆ, ರಿಕ್ವೈರ್ಮೆಂಟ್ ಸ್ಟೆಪ್ ಇರುತ್ತೆ. ರಿಕ್ವೈರ್ಮೆಂಟ್ ಒಳಗಡೆ ನಾವು ಎಷ್ಟು ಡೀಟೇಲ್ ಆಗಿ ರಿಕ್ವೈರ್ಮೆಂಟನ್ನು ಕಲೆಕ್ಟ್ ಮಾಡಿ, ಅಂದರೆ ಡಾಟಾನ ಕಲೆಕ್ಟ್ ಮಾಡಿ ನಾವು ಅದನ್ನು ತಿಳ್ಕೊಳೋದು ಒಂದೇ ಇರೋಂಗಿಲ್ಲ. ಸೊ ಇನ್ ಕೇಸ್ ನಮಗೆ ಡೇಟಾ ತಿಳಿದಿಲ್ಲ ಅಥವಾ ರಿಕ್ವೈರ್ಮೆಂಟ್ ತಿಳಿದಿಲ್ಲ ಅಂತಂದರೆ ನಾವಲ್ಲಿ ಕ್ವಶನ್ಸನ್ನು ಕೇಳಿ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗೈತಿ. ಸೊ ಈ ಒಂದು ಎಲ್ಲ ಪ್ರೊಸೆಸನ್ನು ನಾವು ಡೀಟೇಲ್ ಒಳಗಡೆ ಡಿಸ್ಕಷನ್ ಏನು ಮಾಡ್ತೀವಲ್ಲ, ಅದಕ್ಕೆ ಅಲ್ಲಿ ರಿಕ್ವೈರ್ಮೆಂಟ್ಸ್, ಸರ್ವಿಸಸ್ ಆ್ಯಂಡ್ ಆಮೇಲೆ ಕನ್ಸ್ಟ್ರೇಂಟ್ಸ್ ಅಂತ ಹೇಳಿ ನಾವು ವರ್ಡ್ ಯೂಸ್ ಮಾಡ್ತೀವಿ. ಕನ್ಸ್ಟ್ರೇಂಟ್ಸ್ ಅಂದರೆ ಏನಲ್ಲಿ, ದಟ್ ಈಸ್ ಜನರೇಟೆಡ್ ವೆನ್ ವಿ ಆರ್ ಗೆಟಿಂಗ್ ಫ್ರಮ್ ದ್ಯಾಟ್ discussion process. Now in detail, what is constraints? So constraints are the things we live with our daily lives, accept them and move on. So whatever the things we are facing in our, or we are living, okay, in your day to day lives, so ಅದನ್ನೇ ನಾವು ನೀಡ್ ಅಂತ ಹೇಳಿ ಕರಿತೀವಿ. ಸೊ ಆ್ಯಸ್ ಪರ್ ದ ಟೆಕ್ನಿಕಲ್ ಟರ್ಮ್. ಸೊ ಕನ್ಸ್ಟ್ರೇಂಟ್ಸ್ ಅಂದರೆ ಏನು ಡಿಫೈನ್ ಮಾಡುತ್ತೆ, ಇಟ್ ಡಿಫೈನ್ಸ್ ದ ಥಿಂಗ್ಸ್ ವಾಟ್ ವಿ ಲಿವ್ in our daily lives and accept them and move on. And constraints are the things that affect your product but are out of your control. See, constraints ಅಂದ್ರೆ need ಅಂತಲೇ ನೀವು ಕನ್ಸಿಡರ್ ಮಾಡ್ಬೋದು ಇಲ್ಲಿ. ಸೊ ಬಿಕಾಸ್ ದೋಸ್ ಆರ್ ಗೋಯಿಂಗ್ ಟು ಅಫೆಕ್ಟ್ ದ ಸಾಫ್ಟ್ವೇರ್ ಆಲ್ಸೋ, ಬಿಕಾಸ್ ಈ ಕನ್ಸ್ಟ್ರೆಂಟ್ ಬೇಸಿಸ್ ಮೇಲೆ ನೀವೇನು ಮಾಡಿರ್ತೀರಿ, ಸಾಫ್ಟ್ವೇರನ್ನ ಡೆವಲಪ್ ಮಾಡಿರ್ತೀರಿ. ಆಮೇಲೆ ಡೇ ಟು ಡೇ ನೀಡ್ಸ್ ಚೇಂಜ್ ಆಗ್ತಾ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಸೊ ಆ ಎಲ್ಲ ಚೇಂಜಸನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ಲ, ಅವಾಗ ನಿಮಗೆ ದ್ಯಾಟ್ ವಿಲ್ ಬಿ ಔಟ್ ಆಫ್ ಕಂಟ್ರೋಲ್, ಬಿಕಾಸ್ ಇದೇ ಥರ ಇರುತ್ತೆ ಅಂತ ನಾವು ಗೆಸ್ ಮಾಡೋಕ್ಕೆ ಬರೋಂಗಿಲ್ಲ. ಆಮೇಲೆ ಸೊ ಕೇರ್ಫುಲ್ ಪ್ಲ್ಯಾನಿಂಗ್, ಕೊಲಾಬ್ರೇಷನ್ ವಿತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ಹೋಲ್ಡಿಂಗ್ ಯುವರ್ ಸೆಲ್ಫ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಯು ಸೇ ಆ್ಯಂಡ್ ಡೂ ಈಸ್ ದ ಪ್ರೊಫೆಷ್ನಲ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಸೊ ಇಲ್ಲಿ ಈ ರಿಕ್ವೈರ್ಮೆಂಟ್ ಕಲೆಕ್ಷನ್ ಸ್ಟೆಪ್ ಒಳಗಡೆ ಕನ್ಸ್ಟೆಂಟ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡುವಾಗ ಫಸ್ಟ್ ಆಫ್ ಆಲ್ ವಿ ಶುಡ್ ಬಿ ವೆರಿ ಕೇರ್ಫುಲಿ ನಾವೇನು ಮಾಡಬೇಕು ಅಂತಂದರೆ ಪ್ಲ್ಯಾನಿಂಗ್ ಮಾಡಿ. ಸೊ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅಂದರೆ ಅದಕ್ಕೆ ಸಂಬಂಧಪಡುವ ಎಲ್ಲ ಪಾರ್ಟೀಸನ್ನು ನಾವು ಕನ್ಸಿಡ್ರೇಷನ್ ಒಳಗೆ ಇಟ್ಕೊಂಡು ನಾವೇನು ಮಾಡಬೇಕು, ಡಿಸ್ಕಷನ್ ಮಾಡಬೇಕಾಗೈತಿ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ಎಕನಾಮಿಕಲ್ ಕನ್ಸ್ಟ್ರೆಂಟ್ಸ್, ಮ್ಯಾನೇಜರಿಯಲ್ ಕನ್ಸ್ಟ್ರೆಂಟ್ಸ್, ಟೆಕ್ನಿಕಲ್ ಕನ್ಸ್ಟ್ರೆಂಟ್ಸ್, ಸೋಷಿಯಲ್ ಕನ್ಸ್ಟ್ರೆಂಟ್ಸ್, ಈ ಥರ ಬರುತ್ತೆ. ಸೊ ಇವು ಯಾವ ನಮ್ಮ ಕಂಟ್ರೋಲ್ ಒಳಗೆ ಇರೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಇದನ್ನು ಔಟ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಈಸ್ functional and non-functional requirements.
ಸೊ ರಿಕ್ವೈರ್ಮೆಂಟ್ಸ್ ಒಳಗಡೆ ಫರ್ದರ್ ಕ್ಲಾಸಿಫಿಕೇಶನ್ ಒಳಗಡೆ ಮೇನ್ ವಾಟ್ ಎವರ್ ದ ಥಿಂಗ್ಸ್ ವಿ ಆರ್ ಡಿಸ್ಕಸಿಂಗ್ ಓಕೆ ಈಸ್ ಅ ಫಂಕ್ಷನಲ್ ಆ್ಯಂಡ್ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್. ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂದರೆ ಅದು ದ ಸಿಸ್ಟಮ್ಸ್ ಆಫ್ ಸರ್ವಿಸಸ್ ದ ಸಿಸ್ಟಮ್ ಶುಡ್ ಪ್ರೊವೈಡ್ ಹೌ ದ ಸಿಸ್ಟಮ್ ಶುಡ್ ರಿಯಾಕ್ಟ್ ಟು ಅ ಪರ್ಟಿಕ್ಯುಲರ್ ಇನ್ಪುಟ್. ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಕಾಂಪೋನೆಂಟ್ ಅಂತೇಳಿ ತೊಗೊಂಡ್ರಿ, ಇನ್ಪುಟ್ ಬಾಕ್ಸ್ ಅಂತೇಳಿ ತೊಗೊಂಡ್ರಿ. ಆ ಇನ್ಪುಟ್ ಬಾಕ್ಸ್ ಒಳಗಡೆ ನೀವು ಇನ್ಪುಟನ್ನು ಕೊಟ್ಟು ಸೊ ಸಬ್ಮಿಟ್ ಅಥವಾ ಕ್ಯಾಲ್ಕುಲೇಟ್ ಅದು ಏನಿರುತ್ತೆ ಅಂಥೇಳಿ ನೀವು ಏನಾದರೂ ಆಪ್ಷನ್ ಕೊಟ್ಟಾಗ ಆ ಇನ್ಪುಟನ್ನು ಕನ್ಸಿಡರ್ ಮಾಡಬೇಕು, ಇನ್ಪುಟನ್ನು ತೊಗೋಬೇಕು, ಪ್ರೊಸೆಸ್ ಮಾಡಬೇಕು, ಔಟ್ಪುಟ್ ಕೊಡಬೇಕು. ಇದೇನಿದು ಫಂಕ್ಷನಲ್ ಬಿಹೇವಿಯರ್. ಓಕೆ, ಸೊ ಆ ಫಂಕ್ಷನಲ್ ಏನಾದರೂ ಅಲ್ಲಿ ಕೆಲಸ ಆಗ್ತಿತ್ತು ಅಂತಂದ್ರೆ ನಾವು ಅದನ್ನು ಫಂಕ್ಷನಲ್ ರಿಕ್ವೈರ್ಮೆಂಟ್ ಒಳಗಡೆ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಮೇ ಸ್ಟೇಟ್ ವಾಟ್ ದ ಸಿಸ್ಟಮ್ ಶುಡ್ ನಾಟ್ ಡೂ. ಫಾರ್ ಎಕ್ಸಾಂಪಲ್ ಈಗ ಇನ್ಪುಟ್ಟು ಯಾವಾಗಲೂ 0 ಕೊಡಬಾರ್ದು ಅಂತಿದ್ದಾಗ ಅಲ್ಲಿ ಏನಾದರೂ 0 ಎಂಟ್ರಿ ಮಾಡಿ ಪ್ರೊಸೆಸ್ ಮಾಡಿದರೆ ಅದು ತೊಗೋಬಾರ್ದು ಅನ್ನೋದೇನಿದೆಯಲ್ಲ ದಟ್ ಈಸ್ ದ ಫಂಕ್ಷನಲ್ ರಿಕ್ವೈರ್ಮೆಂಟ್ ಒಳಗೆ ಬರುತ್ತೆ. ಅಂದರೆ ಟೋಟಲಿ ಸೊ ಅದನ್ನು ನೀವು ಇನ್ಪುಟನ್ನು ಕೊಟ್ಟು ಕಾಂಪೋನೆಂಟ್ ಬಿಹೇವಿಯರ್ ಏನು ಮಾಡುತ್ತೆ ಅನ್ನೋದನ್ನು ನಾವು ಟೆಸ್ಟ್ ಮಾಡ್ತೀವಲ್ಲ, ಸೊ ಅದನ್ನು ಫಂಕ್ಷನಲ್ ರಿಕ್ವೈರ್ಮೆಂಟ್ ಒಳಗಡೆ ಹೇಳ್ತೀವಿ. ಸೊ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಅಂದರೆ ಇದಕ್ಕೆ ಯಾವುದೇ ಇನ್ಪುಟನ್ನು ತೊಗೊಳ್ಳಲ್ಲ ಇದು. ಸೊ ದ ಕನ್ಸ್ಟೆಂಟ್ಸ್ ಆನ್ ದ ಸರ್ವಿಸಸ್ ಆರ್ ದ ಫಂಕ್ಷನ್ಸ್ ಆಫರ್ಡ್ ಬೈ ದ ಸಿಸ್ಟಮ್ ಸಚ್ ಆಸ್ ದ ಟೈಮಿಂಗ್ ಕನ್ಸ್ಟೆಂಟ್ಸ್, ಆಮೇಲೆ ಕನ್ಸ್ಟೆಂಟ್ಸ್ ಆನ್ ದ ಡೆವಲಪ್ಮೆಂಟ್ ಪ್ರಾಸೆಸ್, ಸ್ಟ್ಯಾಂಡರ್ಡ್ಸ್, ಈ ಥರ. ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳೋದಾಯಿತು ಅಂತಂದರೆ ಪರ್ಫಾರ್ಮೆನ್ಸು, ಆಮೇಲೆ ಸ್ಟ್ರೆಸ್ಸು, ಅಂದರೆ ವಾಟ್ ಎವರ್ ದ ಕೆಪಾಸಿಟಿ ಆಫ್ ದ ಲೋಡ್ ಇಟ್ ಕ್ಯಾನ್ ಕ್ಯಾರಿ. ಸೊ ಇದು ನಾನ್ ಫಂಕ್ಷನಲ್ ಬಿಹೇವಿಯರ್ ಒಳಗೆ ಬಂದುಬಿಡುತ್ತೆ. ಅಂದರೆ ಇದಕ್ಕೆ ಯಾವುದೇ ಇನ್ಪುಟನ್ನು ಕೊಡೋಂಗಿಲ್ಲ. ಬಟ್ ನಂಬರ್ ಆಫ್ ಯೂಸರ್ಸು ಆ ಸಾಫ್ಟ್ವೇರನ್ನು ಯೂಸ್ ಮಾಡೋರು ಜಾಸ್ತಿ ಆದರು ಅಂತಂದ್ರೆ ಆವಾಗ ಅದನ್ನು ನಾವು ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಎಲ್ಲೂ ನಾವು ಅಂದರೆ ರಿಕ್ವೈರ್ಮೆಂಟ್ ಕಲೆಕ್ಷನ್ ಸ್ಟೆಪ್ ಒಳಗಡೆ ಅದನ್ನು ನೋಟ್ ಮಾಡೋಕ್ಕೂ ಬರೋಂಗಿಲ್ಲ. ಬಟ್ ಇದನ್ನು ನಾವು ಪ್ಯಾರಲ್ ಆಗಿ ನಾವು ನೋಡಲೇಬೇಕಾಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ದ ಡೊಮೇನ್ ರಿಕ್ವೈರ್ಮೆಂಟ್. ಸೊ ಕನ್ಸ್ಟೆಂಟ್ಸ್ ಆನ್ ದ ಸಿಸ್ಟಮ್ ಫ್ರಮ್ ದ ಡೊಮೇನ್ ಆಫ್ ಆಪರೇಷನ್. ದ್ಯಾಟ್ ಡೊಮೇನ್ ರಿಕ್ವೈರ್ಮೆಂಟ್ ಏನು ಹೇಳ್ತೈತಿ, ಆಮೇಲೆ ಅದಕ್ಕೆ ತಕ್ಕಂಗೆ ಅದು ಹೆಂಗೆ ಆಪ್ರೇಟ್ ಮಾಡ್ತೈತಿ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗೈತಿ. ಸೊ ಈ ಎಲ್ಲ ಟೈಪ್ಸ್ ಆಫ್ ರಿಕ್ವೈರ್ಮೆಂಟ್ಸನ್ನು ನಾವು ನೋಡಿದಾಗ ಸೊ ರಿಕ್ವೈರ್ಮೆಂಟ್ ಕಲೆಕ್ಷನ್ ಅನ್ನೋದು ಏನೈತಿ ಇಟ್ ಈಸ್ ಅ ಮೇಜರ್ ಸ್ಟೆಪ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಈ ಸ್ಟೆಪ್ ಒಳಗಡೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ ನಾವು ವೆರಿ ಕೇರ್ ಆ್ಯಂಡ್ ಕೀನಾಗಿ ಎಲ್ಲ ಡೀಟೇಲನ್ನು ನಾವು ಅಬ್ಸರ್ವ್ ಮಾಡಿ ರಿಕ್ವೈರ್ಮೆಂಟನ್ನು ಕಲೆಕ್ಟ್ ಮಾಡ್ತೀವಿ. ಸೊ ಇದಕ್ಕಂತಲೇ ಏನಿರ್ತಾರೆ ಕಂಪ್ನಿ ಒಳಗಡೆ ಬಿಸ್ನೆಸ್ ಅನಲಿಸ್ಟ್ ಅಂತೇಳಿ ಒಬ್ಬರು ಪರ್ಸನ್ ಇರ್ತಾರೆ. ಸೊ ಆ ಪರ್ಸನ್ ಕೆಲಸನೇ ಏನು ಅಂತಂದರೆ ಹೀಸ್ ಜಾಬ್ ಈಸ್ ಟು ಕಲೆಕ್ಟ್ ದ ರಿಕ್ವೈರ್ಮೆಂಟ್ ಫ್ರಮ್ ದ ಕಂಪನಿ ಫಾರ್ ಹೂಮ್ ವಿ ಆರ್ ಡೆವಲಪಿಂಗ್ ದ ಸಾಫ್ಟ್ವೇರ್. ಯಾರಿಗೋಸ್ಕರ ನಾವು ಡೆವಲಪ್ ಮಾಡ್ತಾ ಇದೀವೋ ಅವ್ರ ಕಡೆಯಿಂದ ಎಲ್ಲ ರಿಕ್ವೈರ್ಮೆಂಟನ್ನು ಕಲೆಕ್ಟ್ ಮಾಡೋದು. ಇಟ್ ವಿಲ್ ಬಿ ಎ ಟೀಮ್. ಸೊ ಕಲೆಕ್ಟ್ ಮಾಡಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಿಕಾಸ್ ಅವ್ರು ಹೇಳುವ ಒಂದು ರಿಕ್ವೈರ್ಮೆಂಟು ನಮಗೆ ಅರ್ಥ ಆದಾಗ ಸೊ ದ ಮೀನಿಂಗ್ ಮೈಟ್ ಬಿ ಚೇಂಜ್. ಓಕೆ, ಅವ್ರು ಹೇಳಿರೋದು ಒಂದಾಗಿರ್ಬೋದು, ನಮಗೆ ಅರ್ಥ ಮಾಡ್ಕೊಳುವಾಗ ನಮ್ಗೆ ಇನ್ನೊಂದಾಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಅವರು ತಮ್ಮ ಪಾಯಿಂಟ್ ಆಫ್ ವ್ಯೂ ಅವರು ಲೆಫ್ಟ್ ಅಂತ ಹೇಳಿ ಮಾತಾಡಿದಾಗ ನಮ್ಮ ಪಾಯಿಂಟ್ ಆಫ್ ವ್ಯೂ ನಾವು ರೈಟ್ ಅಂಥೇಳಿ ನಾವು ಕನ್ಸಿಡರ್ ಮಾಡಿದರೆ ಸೊ ಅವಾಗೇನಾಯಿತು ಮಿಸ್ಮ್ಯಾಚ್ ಇಂದ ರಿಕ್ವೈರ್ಮೆಂಟ್ ಆಯಿತು. ಸೊ ಈ ಥರ ಒಂದಿಷ್ಟು ಚೇಂಜಸ್ ಆಗಬಾರ್ದು ಅಂತಂದ್ರೆ ನಾವೇನು ಮಾಡಬೇಕಲ್ಲಿ ವಿ ಶುಡ್ ಆಸ್ಕ್ ದ ಕ್ವೆಶನ್ಸ್. ನಮ್ಗೆ ಏನಾದರೂ ತಿಳಿದಿಲ್ಲ ಅಂತಂದರೆ ಇನ್ ಡೀಟೇಲ್ ಆಗಿ ನಾವು ಅವರಿಗೆ ಕ್ವೆಶನ್ ಮಾಡಿ ಸೊ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನೆಲ್ಲ ಏನು ಬರೀಬೇಕು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟೇಷನ್ ಒಳಗಡೆ ಅದನ್ನೆಲ್ಲ ನೀಟಾಗಿ ಬರೀಬೇಕು. ಸೊ ಫಸ್ಟ್ ಸ್ಟೆಪ್ಪು ಕಲೆಕ್ಟ್ ಮಾಡಿದಂಥ ರಿಕ್ವೈರ್ಮೆಂಟನ್ನು ನಾವೇನಂತ ಕರಿತೀವಿ CRS ಅಂತೇಳಿ ಕರಿತೀವಿ. ಆ್ಯಕ್ಚುಲಿ CRS ಅಂದರೆ ಏನದು ಕಸ್ಟಮರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್. ಮೀನ್ಸ್ ಕಸ್ಟಮರ್ ಈಸ್ ಟೆಲ್ಲಿಂಗ್ ಹೀಸ್ ಓನ್ ರಿಕ್ವೈರ್ಮೆಂಟ್ಸ್ ಇನ್ ಹೀಸ್ ಓನ್ ನ್ಯಾಚುರಲ್ ಲ್ಯಾಂಗ್ವೇಜ್. ಲೈಕ್ ಅವ್ರ ಮದರ್ ಟಂಗ್ ಯಾವ್ದು ಇರ್ತೈತೆ ಅದು ಇರ್ಬೋದು, ಅಥವಾ ಅವರ ಆಪ್ರೇಷನ್ ಪ್ರೊಸೆಸಸ್ ಏನಿರ್ತಾವೋ ಅವ್ರ ಲ್ಯಾಂಗ್ವೇಜ್ ಒಳಗಡೆ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ಬೋದು. ಸೊ ಅದನ್ನೇ ಸೇಮ್ ಕಸ್ಟಮರ್ ರಿಕ್ವೈರ್ಮೆಂಟ್ ಹೆಂಗೆ ಹೇಳ್ತಾರೋ ಅದೇ ಥರ ನಾವೇನು ಮಾಡಿರ್ತೀವಿ ಡಾಕ್ಯುಮೆಂಟೇಷನ್ ಮಾಡಿರ್ತೀವಿ. ಓಕೆ, ವಿಚ್ ವಿಲ್ ಬಿ ನಾಟ್ ಹೆಲ್ಪ್ಫುಲ್ ಫಾರ್ ದ ಡೆವಲಪ್ಮೆಂಟ್. ದ್ಯಾಟ್ಸ್ ವೈ ಅದನ್ನೇನು ಮಾಡ್ತೀವಿ ನಾವು ಫರ್ದರ್ ಅದನ್ನು SRS ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ SRS ಅಂತಂದ್ರೆ ಏನು ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್. ಅಂದರೆ ಸಾಫ್ಟ್ವೇರ್ ಡೆವಲಪರ್ಗೆ ಹೆಲ್ಪ್ ಆಗಬೇಕು ಅಂತಂದ್ರೆ ಅದೇನಾಗಿರಬೇಕು ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಏನೈತಿ ಅನ್ನೋದರ ಒಳಗಡೆ ಅದು ಕನ್ವರ್ಟ್ ಆಗಿರಬೇಕು. ಸೊ ಅದನ್ನು ಕನ್ವರ್ಷನ್ ಮಾಡಿದ ಮೇಲೆ CRS ಇಂದ ಅದನ್ನು SRSಗೆ ಕನ್ವರ್ಟ್ ಮಾಡಿದ ಮೇಲೆ SRS ವಿಲ್ ಬಿ ದಟ್ ಈಸ್ ದ ಡಾಕ್ಯುಮೆಂಟ್ ವಿಚ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸಾಫ್ಟ್ವೇರ್ ಆಸ್ ವೆಲ್ ಆಸ್ ದ ಫರ್ದರ್ ಪ್ರೊಸೆಸಸ್. ಸೊ ಈ ಪ್ರೊಸೆಸ್ ಒಳಗಡೆ ರಿಕ್ವೈರ್ಮೆಂಟನ್ನು ಹೆಂಗೆ ಕಲೆಕ್ಟ್ ಮಾಡೋದು ಆಮೇಲೆ ಹೆಂಗೆ ಡೆವಲಪ್ ಮಾಡೋದು ಅನ್ನೋದು ನಮಗೆ ಗೊತ್ತಿರಲಾರ್ದಕ್ಕೆ ನಾವು ಇಲ್ಲೇನು ಮಾಡ್ತೀವಿ ವಿ ಆರ್ ಫಾಲೋಯಿಂಗ್ ಸಮ್ ಇಂಜಿನಿಯರಿಂಗ್ ಟಾಸ್ಕ್. ಏನಪ್ಪ ದಟ್ ಈಸ್ ನಂಬರ್ ಆಫ್ ಫೇಸಸ್. ದಟ್ ಈಸ್ ಇನ್ಸೆಪ್ಷನ್, ಎಲಿಸಿಯೇಷನ್, ಎಲಾಬ್ರೇಷನ್, negotiation, specification, validation and requirements management. So let's see it step by step in detail. See, as we discussed the problem with collecting the requirement practices ಏನು ಅಂತಂದರೆ we have trouble in understanding the requirement. ಓಕೆ, ಅವ್ರು ಹೇಳಿದ್ರು ಒಂದಾಗಿರ್ಬೋದು, ನಾವು ಕೇಳೋದು ಇನ್ನೊಂದಾಗಿರ್ಬೋದು. ಒನ್ ಥಿಂಗ್
ಆ್ಯಂಡ್ ವಿ ಆಫನ್ ರೆಕಾರ್ಡ್ ದ ರಿಕ್ವೈರ್ಮೆಂಟ್ಸ್ ಇನ್ ಅ ಡಿಆರ್ಗನೈಸ್ಡ್ ಮ್ಯಾನರ್ ಬಿಕಾಸ್ ಯಾವ ಪ್ಯಾಟರ್ನ್ ಒಳಗಡೆ ಬರೀಬೇಕು ಹೆಂಗೆ ಬರೀಬೇಕು ಅಂತೇಳಿ ನಮಗೆ ಐಡಿಯಾ ಇರೋಂಗಿಲ್ಲ. ಆಮೇಲೆ ಒಂದೊಂದು ಸರಿ ಏನಾಗುತ್ತೆ, ಒಂದು ರಿಕ್ವೈರ್ಮೆಂಟು ಇನ್ನೊಂದು ರಿಕ್ವೈರ್ಮೆಂಟ್ ಜೊತೆಗೆ ಮರ್ಜ್ ಆಗೋ ಚಾನ್ಸಸ್ ಇರ್ತೈತಿ. ಆ್ಯಂಡ್ ವಿ ಸ್ಪೆಂಡ್ ಫಾರ್ ಟು ಲಿಟಲ್ ಟೈಮ್ ವೆರಿಫೈಯಿಂಗ್ ವಾಟ್ ವಿ ರೆಕಾರ್ಡ್. ಫಾರ್ ಎಕ್ಸಾಂಪಲ್, ಈಗ ನಾವು ಕಸ್ಟಮರ್ ಜೊತೆಗೆ ಅಂದರೆ ಕ್ಲೈಂಟ್ ಜೊತೆಗೆ ಎಷ್ಟು ಟೈಮನ್ನು ಸ್ಪೆಂಡ್ ಮಾಡಿರ್ತೀವಲ್ಲ, ದಟ್ ವಿಲ್ ಬಿ ವೆರಿ ಟು ಲಿಟಲ್. ಬಿಕಾಸ್ ಅವರು ಬರೀ ಏನೋ ಒಂದು ಲಾಗಿನ್ ಆಗಬೇಕು, ಅಥೆಂಟಿಕೇಶನ್ ಕೊಡಬೇಕು ಅಂತ ಏನಾದರೂ ಅವರು ಮಾತಾಡಿದ್ರು ಅಂತಂದರೆ ನಾವು ಅಥೆಂಟಿಕೇಶನ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇನ್ ಡೀಟೇಲ್ ಆಗಿ ಅಥೆಂಟಿಕೇಶನ್ ಹೆಂಗಿರಬೇಕು, ಯಾರ್ಯಾರಿಗೆ ಏನು ಇರಬೇಕು ಅನ್ನೋದನ್ನು ನಾವು ಒಂದೊಂದು ಸರಿ ಕೇಳ್ತಿರಲ್ಲ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಆಗಿರುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಫೇಲ್ಯೂರ್ ಏನಪ್ಪ ಅಂತಂದರೆ, ವಿ ಫೇಲ್ ಟು ಎಸ್ಟಾಬ್ಲಿಷ್ ಅ ಸಾಲಿಡ್ ಫೌಂಡೇಶನ್ ಫಾರ್ ದ ಸಿಸ್ಟಮ್ ಆರ್ ದ ಸಾಫ್ಟ್ವೇರ್ ದ್ಯಾಟ್ ಯೂಸರ್ ವಾಂಟ್ಸ್ ದ ಬಿಲ್ಡ್. ಅಂದರೆ ಟೋಟಲ್ ಫೈನಲ್ ಪ್ರಾಡಕ್ಟ್ ಅಂತ ಏನು ಕರಿತೀವಿ, ಆ ಪ್ರಾಡಕ್ಟನ್ನು, ಸಾಫ್ಟ್ವೇರ್ ಪ್ರಾಡಕ್ಟನ್ನು ಡೆವಲಪ್ ಮಾಡಬೇಕಂತಂದ್ರೆ ಒಂದು ಸಾಲಿಡ್ ಫೌಂಡೇಶನ್ ಇದ್ದರೆ ಮಾತ್ರ ನಿಮ್ಗೆ ಏನಾಗುತ್ತೆ, ಬಿಲ್ಡಿಂಗ್ ಚೆನ್ನಾಗಿ ನಿಲ್ಲುತ್ತಲ್ಲ. ಇನ್ ದ ಸೇಮ್ ವೇ, ಸೊ ಇಲ್ಲಿ ರಿಕ್ವೈರ್ಮೆಂಟ್ಸ್ ಅನ್ನೋದು ಏನೈತಲ್ಲ, ದಟ್ ಈಸ್ ದ ಸಾಲಿಡ್ ಫೌಂಡೇಶನ್ ವೇರ್ ದ ರಿಕ್ವೈರ್ಮೆಂಟ್ಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಫಾರ್ ದ ಫರ್ದರ್ ಫೇಸಸ್. ಆ್ಯಂಡ್ ದ ಅದರ್ ಪ್ರಾಬ್ಲಮ್ಸ್ ಏನಂತಂದರೆ, ಮೆನಿ ಸಾಫ್ಟ್ವೇರ್ ಡೆವಲಪರ್ಸ್ ಆರ್ಗ್ಯೂ ದ್ಯಾಟ್ ಬಿಲ್ಡಿಂಗ್ ಸಾಫ್ಟ್ವೇರ್ ಈಸ್ ಸೋ ಕಂಪೆಲಿಂಗ್ ಸೊ ದ್ಯಾಟ್ ವಿ ವಾಂಟ್ ಟು ಜಂಪ್ ರೈಟ್ ಇನ್. ಅಂತಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟು ಲಿಟಲ್ ಬಿಟ್ TDS ಪ್ರೊಸೆಸ್ಸು, ಆಮೇಲೆ ಇದು ಲೇಟ್ ಪ್ರೊಸೆಸ್ ಅನ್ನೋದಕ್ಕೆ ಅವ್ರು ಏನು ಮಾಡ್ತಿರ್ತಾರೆ, ಸಮ್ ಟೈಮ್ಸ್ ಸಾಫ್ಟ್ವೇರ್ ಡೆವಲಪರ್ಸು ಡೈರೆಕ್ಟಾಗಿ ಡೆವಲಪ್ಮೆಂಟ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಫರ್ದರ್ ಏನಾದರೂ ಚೇಂಜಸ್ಸನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದಾಗ ಮತ್ತೆ ಪ್ರಾಬ್ಲಮ್ ಬಂದೇ ಬರುತ್ತದು. ಸೊ ಅದಕ್ಕೆ ಥಿಂಗ್ಸ್ ವಿಲ್ ಬಿಕಮ್ ಕ್ಲಿಯರ್ ಆ್ಯಸ್ ವಿ ಬಿಲ್ಡ್ ದ ಸಾಫ್ಟ್ವೇರ್. ಓಕೆ, ಯಾವಾಗ ನಾವು ಡೀಟೇಲಾಗಿ ರಿಕ್ವೈರ್ಮೆಂಟ್ ತಿಳ್ಕೊಂಡಿದ್ವಿ ಅಂತಂದ್ರೆ ಆವಾಗ ನಾವೇನು ಮಾಡ್ಬೋದು, ಅದನ್ನು ಈಸಿಯಾಗಿ ಡೆವಲಪ್ ಮಾಡ್ಬೋದು ಫ್ರಮ್ ದ ಸ್ಕ್ರ್ಯಾಚ್. ಆ್ಯಂಡ್ ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ವಿಲ್ ಬಿ ಏಬಲ್ ಟು ಬೆಟರ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ನೀಡ್ ಓನ್ಲಿ ಆಫ್ಟರ್ ಎಕ್ಸಾಮೈನಿಂಗ್ ಅರ್ಲಿ ಇಟಿರೇಷನ್ಸ್ ಆಫ್ ದ ಸಾಫ್ಟ್ವೇರ್. ಓಕೆ, ಸೊ ಹಿಯರ್ ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಇರ್ತಾರೆ, ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಅಂತಂದರೆ ಡೆವಲಪರ್ಸ್ ಬಂದರು, ಕ್ಲೈಂಟ್ಸ್ ಬಂದರು, ಸೊ ಇನ್ಕ್ಲೂಡಿಂಗ್ ಸಾಫ್ಟ್ವೇರ್ ಟೀಮ್ ಆಸ್ ವೆಲ್ ಆಸ್ ದ ಪ್ರಾಜೆಕ್ಟ್ ಟೀಮ್, ಎಲ್ಲರೂ ಬಂದರು. ಸೊ ದೋಸ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ ಆ್ಯಂಡ್ ವಾಟ್ ಎವರ್ ದ ಡೆವಲಪ್ಮೆಂಟ್ ವಿ ಆರ್ ಡೂಯಿಂಗ್, ನಾವು ಏನು ಮಾಡ್ತಾ ಇರ್ತೀವೋ ಅದನ್ನು ಕೂಡ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ದೆನ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಪ್ರಾಡಕ್ಟ್, ಸಾಫ್ಟ್ವೇರ್ ಪ್ರಾಡಕ್ಟ್. ಬಿಕಾಸ್ ಏನಂತಂದರೆ ಇಲ್ಲಿ ಕಸ್ಟಮರು ಕಂಟಿನ್ಯೂಸ್ ಆಗಿ ನಾವೇನು ಮಾಡ್ತಾ ಇರ್ತೀವಿ ಅಂತೇಳಿ ನೋಡ್ತಾ ಇರ್ತಾನೆ ಅನ್ನೋದಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಥಿಂಗ್ಸ್ ಚೇಂಜ್ ಸೋ ರ್ಯಾಪಿಡ್ಲಿ ದ್ಯಾಟ್ ರಿಕ್ವೈರ್ಮೆಂಟ್ಸ್ ಇಂಜಿನಿಯರಿಂಗ್ ಈಸ್ ಅ ವೇಸ್ಟ್ ಆಫ್ ಟೈಮ್ ಅನ್ನೋದು ಒಂದು ಥಿಂಗ್ ಇರುತ್ತೆ. ಇಲ್ಲಿ ಪದೇ ಪದೇ ಏನಪ್ಪ ಅಂದರೆ ರಿಕ್ವೈರ್ಮೆಂಟ್ಸು ಚೇಂಜ್ ಆಗ್ತಾ ಇರ್ತಾವೆ. ಬಿಕಾಸ್ ಕಸ್ಟಮರ್ ಮೈಂಡ್ಸೆಟ್ಟು ಭಾಳ ಫಾಸ್ಟಾಗಿ ಶಿಫ್ಟಿಂಗ್ ಆಗ್ತಾ ಇರ್ತೈತಿ. ಆಮೇಲೆ ಟ್ರೆಂಡ್ಸ್ ಬಂದಂಗೆ ಜನರ ರಿಕ್ವೈರ್ಮೆಂಟ್ ಚೇಂಜ್ ಆಗುತ್ತೆ. ಅದಕ್ಕೆ ತಕ್ಕಂಗೆ ನಾವೇನು ಮಾಡಬೇಕಲ್ಲಿ, ಹೊಸ ಹೊಸ ಅಪ್ಡೇಷನನ್ನು ನಾವು ಮಾಡಬೇಕಲ್ಲ ಅನ್ನೋದು ಏನಾಗುತ್ತೆ, ಟೈಮ್ ವೇಸ್ಟ್ ಅನ್ನೋ ಒಂದು ಪ್ರೊಸೆಸ್ಸು ಇಲ್ಲಿ ಇರುತ್ತೆ. ಅದು ಕೂಡ ಒಂದು ಆರ್ಗ್ಯೂ ಮಾಡುವಂಥ ಸ್ಟೇಟ್ಮೆಂಟು. ಆಮೇಲೆ ದ ಬಾಟಮ್ ಲೈನ್ ಈಸ್ ಪ್ರೊಡ್ಯೂಸಿಂಗ್ ಅ ವರ್ಕಿಂಗ್ ಪ್ರೋಗ್ರಾಮ್ ಆ್ಯಂಡ್ ದ್ಯಾಟ್ ಆಲ್ ಎಲ್ಸ್ ಈಸ್ ಸೆಕೆಂಡರಿ. ಸೈಜು, ಕಾಂಪ್ಲೆಕ್ಸಿಟಿ ಮತ್ತು ಈ ಎಲ್ಲ ಡಿಸ್ಕಷನ್ಸನ್ನು ನಾವು ಸಾಲ್ವ್ ಮಾಡದ ಹಾಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ ಅಂತಂದ್ರೆ ಮುಂದೆ ಒಂದು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗ್ತೈತಿ. ಅದು ನಾವು ಸಾಫ್ಟ್ವೇರ್ ಪ್ರಾಜೆಕ್ಟು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದ ಓನ್ಲಿ ಸೊಲ್ಯೂಷನ್ ಫಾರ್ ದಿಸ್ ರಿಕ್ವೈರ್ಮೆಂಟ್ ಪ್ರೊಸೆಸ್, ಒಂದೇ ಸೊಲ್ಯೂಷನ್ ಏನಪ್ಪ ಅಂತಂದರೆ 7 phases, ಓಕೆ, ಫಾರ್ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಟಾಸ್ಕ್ should be followed. On the inception, elicitation, elaboration, negotiation, specification, validation and requirement management. And the first thing is the inception task. So during this stage ಏನಾಗುತ್ತಲ್ಲಿ, ರಿಕ್ವೈರ್ಮೆಂಟ್ಸ್ ಇಂಜಿನಿಯರ್ ಆಸ್ಕ್ಸ್ ಅ ಸೆಟ್ ಆಫ್ ಕ್ವಶನ್ಸ್. ಸೊ ನಂಬರ್ ಆಫ್ ಕ್ವಶನ್ಸ್ ಏನೇನು ತಿಳಿದಿಲ್ಲ ಅದನ್ನೆಲ್ಲ ಡೀಟೇಲ್ ಆಗಿ ಕೇಳ್ತಾನೆ. ಫಾರ್ ಎಕ್ಸಾಂಪಲ್, ಈಗ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ರಾಬ್ಲಮ್, ಪೀಪಲ್ ಹೂ ವಾಂಟ್ ಎ ಸೊಲ್ಯೂಷನ್, ಆಮೇಲೆ ದ ನೇಚರ್ ಆಫ್ ದ ಸೊಲ್ಯೂಷನ್ ದಟ್ ಈಸ್ ಡಿಸೈರ್ಡ್ ಆ್ಯಂಡ್ ದ ಇಫೆಕ್ಟಿವ್ ಆಫ್ ದ ಪ್ರಿಲಿಮಿನರಿ ಕಮ್ಯುನಿಕೇಷನ್ ಆ್ಯಂಡ್ ದ ಕೊಲಾಬ್ರೇಷನ್ ಬಿಟ್ವೀನ್ ದ ಕಸ್ಟಮರ್ ಆ್ಯಂಡ್ ದ ಡೆವಲಪರ್. ಸೊ ಈ ಎಲ್ಲ ಕ್ವಶನ್ಸನ್ನು ಅವ ಕೇಳಿ ತಿಳ್ಕೊತಾನೆ. ಆ್ಯಂಡ್ ದೋ ದೀಸ್ questions, the requirement engineers needs to identify the stakeholders, recognize multiple viewpoints, work toward collaboration. During inception task, requirement engineer is going to ask a set of questions, that is for whom we are developing this solution and nature of the solution and understanding what is the problem. ಸೊ ಇದನ್ನೆಲ್ಲ ಸರಿಯಾಗಿ ಡೀಟೇಲ್ ಒಳಗಡೆ ಅರ್ಥ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಅವೆಲ್ಲ ಕ್ವಶನ್ಸನ್ನು ಕೇಳ್ಬೋದು. ಆಮೇಲೆ ಕಸ್ಟಮರ್ ಆ್ಯಂಡ್ ದ ಡೆವಲಪರ್ ಮಧ್ಯೆ ಏನಿರಬೇಕು, ಪ್ರಿಲಿಮಿನರಿ ಕಮ್ಯುನಿಕೇಷನ್ ಏನಿರಬೇಕು, ಅದಕ್ಕೆ ಸಂಬಂಧಪಟ್ಟಂಗೂ ಅವನು ಕ್ವಶನ್ ಕೇಳ್ಬೋದು. ಆ್ಯಂಡ್ ಥ್ರೂ ದೀಸ್ ಕ್ವಶನ್ಸ್ ದ ರಿಕ್ವೈರ್ಮೆಂಟ್ ಇಂಜಿನಿಯರ್ ನೀಡ್ಸ್ ಟು ಐಡೆಂಟಿಫೈ ದ ಸ್ಟೇಕ್ ಹೋಲ್ಡರ್ಸ್ ಯಾರು, ಆಮೇಲೆ ರಿಕಗ್ನೈಸ್ ದ ಮಲ್ಟಿಪಲ್ ವ್ಯೂ ಪಾಯಿಂಟ್ಸ್ ಆ್ಯಂಡ್ ವರ್ಕ್ ಟುವರ್ಡ್ ದ ಕೊಲಾಬ್ರೇಷನ್ ಆ್ಯಂಡ್ ಇನಿಷಿಯೇಟ್ ದ ಕಮ್ಯುನಿಕೇಷನ್.
ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅವ ಎಲ್ಲ ಕ್ವಶನ್ಸನ್ನು ಕೇಳಬಹುದು. ಸೊ ಇದೇನು ಇನ್ಸೆಪ್ಷನ್ಸ್ ಟಾಸ್ಕ್ ಒಳಗಡೆ ಆಗುವಂಥ ವರ್ಕ್ಸ್. Next step is elicitation task. So in this process, the software engineers who are working in the requirement section, so he will be facing a major problem of collecting the requirement and drawing them. See, requirement ಅಂತಂದಾಗ ಅವರು ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಹೇಳಲ್ಲ. ಸೊ ಅವಾಗ ಆ ರಿಕ್ವೈರ್ಮೆಂಟನ್ನು ತಿಳ್ಕೋಬೇಕು ಅಂಥೇಳಿ ಇನ್ನು ಡೀಟೇಲ್ ಆಗಿ ಕ್ವಶನ್ ಮೇಲೆ ಕ್ವಶನ್ ಮಾಡಿ ಅವ್ರ ರೆಸ್ಪಾನ್ಸನ್ನೆಲ್ಲ ಅವರು ಗ್ಯಾದರ್ ಮಾಡಿ ಆ ಪ್ರಾಪರ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡೋಕ್ಕಂಥೇಳಿ ಏನು ಪ್ರೊಸೆಸ್ ಇದೆಯಲ್ಲ, ದಟ್ ಈಸ್ really little bit of the difficult process. So here eliciting the requirements is difficult because of the problem of scope in identifying the boundaries of the system or specifying too much technical detail rather than overall system objectives. See, ಒಂದು ಇದು ಎಷ್ಟು ಸ್ಕೋಪ್ ಇದೆ ಅಂಥೇಳಿ ಗೊತ್ತಾಗಲ್ಲ, ಆ್ಯಂಡ್ ವಾಟ್ ಆರ್ ದ ಬೌಂಡ್ರೀಸ್ ಮೀನ್ಸ್ ಲಿಮಿಟ್ಸ್ ಎಷ್ಟು ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಇಲ್ಲಿ ಏನು ಕ್ವಶನ್ ಕೇಳಬೇಕು, ಎಷ್ಟು ಕೇಳಬೇಕು ಅನ್ನೋದನ್ನು ನಮ್ಗೆ ಐಡೆಂಟಿಫೈ ಮಾಡೋಕ್ಕೆ ಆಗಂಗಿಲ್ಲ. ಸೊ ಇದು ಒಂದು ಪ್ರಾಬ್ಲಮ್ಮು. ಬಿಕಾಸ್ ಇಷ್ಟೇ ಒಂದು ಲಿಮಿಟ್ ಐತಿ, ಇಷ್ಟೇ ನಾವು ಇದರೊಳಗೆ ಇದೇ ಸ್ಕೋಪ್ ಒಳಗಡೆ ನಾವು ಏನಾದರೂ ಕ್ವಶನ್ಸ್ ಕೇಳ್ಬೋದು ಅಂತಂದರೆ ನಾವು ಕೇಳ್ಬೋದು. ಬಟ್ ಇಲ್ಲಿ ಬೌಂಡ್ರೀಸೇ ಇರೋಂಗಿಲ್ಲ, ಆ ಬೌಂಡ್ರೀಸನ್ನ ಐಡೆಂಟಿಫೈ ಮಾಡೋದು ಡಿಫಿಕಲ್ಟ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಪ್ರಾಬ್ಲಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ವಾಂಟೆಡ್, ವಾಟ್ ದ ಪ್ರಾಬ್ಲಮ್ ಡೊಮೇನ್ ಈಸ್ ಆ್ಯಂಡ್ ವಾಟ್ ದ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ ಕ್ಯಾನ್ ಹ್ಯಾಂಡಲ್. ಸೊ ಅದನ್ನೆಲ್ಲ ನಾವು ಫೈಂಡ್ ಔಟ್ ಮಾಡೋದು ಲಿಟಲ್ ಬಿಟ್ ಡಿಫಿಕಲ್ಟ್. ಅಂದರೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ವರ್ಕ್ ಮಾಡೋದು ಟಫ್ ಇರುತ್ತೆ ಇಲ್ಲಿ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಆಫ್ ದ ಟೈಮ್ಸ್ ಏನು ಮಾಡ್ತಾರಲ್ಲಿ ಇದನ್ನು ಏನಪ್ಪ ಅಂತಂದರೆ ಆಬ್ವಿಯಸ್ಲಿ ಎಮಿಟ್ ಮಾಡಿರ್ತಾರೆ, ಅಂದರೆ ಆಮಿಟ್ ಮಾಡಿರ್ತಾರೆ. ಆ್ಯಂಡ್ ದ ಥರ್ಡ್ ಥಿಂಗ್ ಈಸ್ ದ ಪ್ರಾಬ್ಲಮ್ಸ್ ಆಫ್ ವಲ್ಟ್ಯಾಲಿಟಿ, ಬಿಕಾಸ್ ದ ರಿಕ್ವೈರ್ಮೆಂಟ್ ಚೇಂಜ್ ಈಸ್ ಕಾಮನ್ ಓವರ್ ದ ಟೈಮ್ ಹೋಗ್ತಾ 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 ರಿಕ್ವೈರ್ಮೆಂಟ್ಸ್ ಕೂಡ ಅಲ್ಲಿ ಚೇಂಜ್ ಆಗುತ್ತೆ. ಚೇಂಜ್ ಆದಂಗೆ ಅಲ್ಲಿ ಚೇಂಜ್ ಆದ ರಿಕ್ವೈರ್ಮೆಂಟ್ ಮೇಲೆ ಏನಪ್ಪ ಅಂದರೆ ಎಲಿಸಿಯೇಷನ್ ಮಾಡೋಕ್ಕೆ ಟಫ್ ಆಗುತ್ತೆ ಅಲ್ಲಿ. ಆಮೇಲೆ ಎಲಿಸಿಯೇಷನ್ ಮೇ ಬಿ ಅಕಂಪ್ಲಿಷ್ಡ್ ಥ್ರೂ 2 ಆ್ಯಕ್ಟಿವಿಟೀಸ್. ಒಂದು ಕೊಲ್ಯಾಬರೇಟಿವ್ ರಿಕ್ವೈರ್ಮೆಂಟ್ ಗ್ಯಾದರಿಂಗ್, ಅಂದ್ರೇನು ಏನು ಸಾಫ್ಟ್ವೇರ್ ಟೀಮು ಮತ್ತು ಕ್ಲೈಂಟು, ಸೊ ಇಬ್ಬರು ಮರ್ಜ್ ಆಗಿ ಅದನ್ನು ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ರೆ ಮಾತ್ರ ಅಲ್ಲಿ ನಾವು ಆ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನನ್ನು ಕೊಡ್ಬೋದು. ಆಮೇಲೆ ಕ್ವಾಲಿಟಿ ಫಂಕ್ಷನ್ ಡೆಪ್ಲಾಯ್ಮೆಂಟ್. ಸೊ ಕ್ವಾಲಿಟಿ ರಿಲೇಟೆಡ್ ಏನು ಫಂಕ್ಷನ್ಸ್ ಇರ್ತೈತಿ ಅದನ್ನು ನಾವು ಮ್ಯಾಕ್ಸಿಮಮ್ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಬಟ್ ಇನ್ ಡೀಟೇಲ್ ಹೋದರೆ ಸೊ ಎಲಿಸಿಯೇಷನ್ ಸ್ಟೆಪ್ ಒಳಗಡೆ ಏನಾಗಿರುತ್ತೆ, ಅಲ್ಲಿ ಕ್ವಶನ್ಸನ್ನೆಲ್ಲ ಕೇಳಿ ಬರೀ ರಿಕ್ವೈರ್ಮೆಂಟನ್ನು ಕಲೆಕ್ಟ್ ಮಾಡಿರ್ತಾರೆ. ಎಲಾಬ್ರೇಷನ್ ಒಳಗಡೆ ಆ ಕಲೆಕ್ಟ್ ಮಾಡಿದಂಥ ರಿಕ್ವೈರ್ಮೆಂಟನ್ನು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ತಾರೆ ಅಲ್ಲಿ ಟೆಕ್ನಿಕಲ್ ಒಳಗಡೆ ಕನ್ವರ್ಟ್ ಮಾಡ್ತಾರೆ. ಸೊ ಇನ್ ದಿಸ್ ಫೇಸ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಟೇಕ್ಸ್ ದ ಇನ್ಫಾರ್ಮೇಷನ್ ಆಬ್ಟೈನ್ ಡ್ಯೂರಿಂಗ್ ದ ಇನ್ಸೆಪ್ಷನ್ ಆ್ಯಂಡ್ ದ ಎಲಿಸಿಯೇಷನ್ ಬೋತ್, ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ ಆ್ಯಂಡ್ ಬಿಗಿನ್ಸ್ ಟು ಎಕ್ಸ್ಪಾಂಡ್ ಆ್ಯಂಡ್ ರಿಫೈನ್ ಇಟ್ ಇನ್ ಡೀಟೇಲ್ ಆಗಿ ಅದನ್ನು ಸ್ಟಡಿ ಮಾಡಿ ಅದನ್ನು ಟೆಕ್ನಿಕಲ್ ಫಾರ್ಮ್ ಒಳಗಡೆ ಅವರು ಕನ್ವರ್ಟ್ ಮಾಡ್ತಾರೆ ಬೈ ಯೂಸಿಂಗ್ ದ ಯೂಸ್ ಕೇಸ್ ಡಯಾಗ್ರಾಮ್ಸು. ಓಕೆ, ಆ್ಯಂಡ್ ಡೊಮೇನ್ ಕ್ಲಾಸಸ್ ಆರ್ ಐಡೆಂಟಿಫೈಡ್ ಅಲಾಂಗ್ ವಿತ್ ದ ಅಟ್ರಿಬ್ಯೂಟ್ಸು, ರಿಲೇಷನ್ಶಿಪ್ಸನ್ನು, ಆಮೇಲೆ ಸ್ಟೇಟ್ ಮಷಿನ್ ಡಯಾಗ್ರಾಮ್ಸ್ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಅಗೇನ್ ಒಂದು ಮಾಡೆಲನ್ನು ಪ್ರಿಪೇರ್ ಮಾಡ್ತಾರೆ. ಅವಾಗ ಆ ಟಾಸ್ಕ್ ಬಗ್ಗೆ ಯಾವುದನ್ನು ರಿಕ್ವೈರ್ಮೆಂಟ್ ಕಲೆಕ್ಟ್ ಮಾಡಿರ್ತಾರೆ ಅದ್ರ ಬಗ್ಗೆ ಎಲಾಬ್ರೇಟ್ಲಿ ಅಂದರೆ ಫುಲ್ ಡೀಟೇಲ್ ಒಳಗಡೆ ಅದನ್ನು ಏನು ಮಾಡ್ತಾರೆ ಅಲ್ಲಿ ಟೆಕ್ನಿಕಲ್ ಒಳಗಡೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಫೇಸು ನೆಗೋಸಿಯೇಷನ್ ಟಾಸ್ಕ್. ಸೊ ಈ ನೆಗೋಸಿಯೇಷನ್ ಟಾಸ್ಕ್ ಒಳಗಡೆ ಏನಾಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟ ಸ್ಟೇಕ್ ಹೋಲ್ಡರ್ಸ್, ಯಾರು ಕಸ್ಟಮರ್ಸ್ ಆಗಲಿ ಆಮೇಲೆ ಸಾಫ್ಟ್ವೇರ್ ಟೀಮ್ದವ್ರಾಗಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ ಡಿಸ್ಕಷನ್ ಮಾಡಿ ಒಂದು ಜಜ್ಮೆಂಟಿಗೆ ಬರ್ತಾರೆ. ಏನು ಜಜ್ಮೆಂಟು ಅಂಥೇಳಿ ನೋಡೋಣ ಅಂತ. ಸೊ ಇನ್ ದಿಸ್ ದ ಸಾಫ್ಟ್ವೇರ್ ಇಂಜಿನಿಯರ್ಸ್ ರೀಕನ್ಸೈಲ್ ದ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ದ ವಾಟ್ ದ ಕಸ್ಟಮರ್ ವಾಂಟ್ ಆ್ಯಂಡ್ ವಾಟ್ ಕ್ಯಾನ್ ಬಿ ಅಚೀವ್ಡ್. ಸೊ ಏನು ಬೇಕಾಗೈತಿ, ಆಮೇಲೆ ಆ್ಯಕ್ಚುಲಿ ದ ಗೋಲ್ ಆಫ್ ದ ಸಾಫ್ಟ್ವೇರ್ ಏನು, ಆಮೇಲೆ ಗಿವನ್ ದ ಲಿಮಿಟೆಡ್ ಬಿಸ್ನೆಸ್ ರಿಸೋರ್ಸಸ್. ಸೊ ವಿದಿನ್ ದ ಸ್ಪೆಸಿಫಿಕ್ ರಿಸೋರ್ಸಸ್ಸು ಆ ಗೋಲನ್ನು ಅಚೀವ್ ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋದನ್ನು ನೆಗೋಸಿಯೇಷನ್ ಮಾಡ್ತಾರೆ. ಯಾಕಂದರೆ ಈಗ ಅವರು ಇಷ್ಟೇ ಪೀರಿಯಡ್ ಒಳಗಡೆ ಡೆವಲಪ್ ಮಾಡಬೇಕು ಅಂತಂದರೆ ಸಾಫ್ಟ್ವೇರ್ ಟೀಮ್ದವ್ರಿಗೆ ಅದು ಆಗಲಿಲ್ಲ ಅಂತಂದರೆ ಅದನ್ನು ನೆಗೋಷಿಯೇಟ್ ಮಾಡಲಾರ್ದೇ ಅದನ್ನು ಸಾಲ್ವ್ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ನೆಗೋಸಿಯೇಷನ್ನು ಇಂಪಾರ್ಟೆಂಟ್ ಫೇಸ್. ಆಮೇಲೆ ರಿಕ್ವೈರ್ಮೆಂಟ್ಸ್ ಆರ್ ರ್ಯಾಂಕ್ಡ್ ಅಂದರೆ ಬೇಸ್ಡ್ ಆನ್ ದ ಪ್ರಿಯಾರಿಟಿ ವಿಚ್ ರಿಕ್ವೈರ್ಮೆಂಟ್ ಹ್ಯಾಸ್ ಟು ಬಿ ಫಸ್ಟ್ ಎಕ್ಸಿಕ್ಯೂಟೆಡ್ ಆ್ಯಂಡ್ ಡೆವಲಪ್ಡ್. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾರೆ. ಸೊ ಅದಕ್ಕೂ ಏನು ಮಾಡಬೇಕು, ಕಸ್ಟಮರ್ಸು, ಯೂಸರ್ಸು ಮತ್ತು ಎಲ್ಲ ಸ್ಟೇಕ್ ಹೋಲ್ಡರ್ಸು ಅದನ್ನು ಕೂಡಿ ಡಿಸ್ಕಷನ್ ಮಾಡಿ ಆಮೇಲೆ ಅದನ್ನು ಪ್ರಯಾರಿಟೈಸ್ ಮಾಡಬೇಕು. ಆಮೇಲೆ ರಿಸ್ಕ್ಸ್ ಅಸೋಸಿಯೇಟೆಡ್ ವಿತ್ ಈಚ್ ರಿಕ್ವೈರ್ಮೆಂಟ್ ಆರ್ ಐಡೆಂಟಿಫೈಡ್ ಆ್ಯಂಡ್ ಅನಲೈಸ್ಡ್. ಸೊ ಈಚ್ ಆ್ಯಂಡ್ ಎವ್ರಿ ಫೇಸ್ ಒಳಗಡೆನೂ ರಿಸ್ಕ್ಸು ಕಾಮನ್ ಆಗಿ ಬಂದೇ ಬರ್ತಾ ಇರ್ತಾವೆ. ಬಂದಂಥ ರಿಸ್ಕನ್ನು ನಾವು ಆ ರಿಲೆವೆಂಟ್ ಟೀಮ್ದವ್ರ ಜೋಡಿ ನಾವು ಅದನ್ನು ಡಿಸ್ಕಷನ್ ಮಾಡಲಿಲ್ಲ ಅಂತಂದ್ರೆ ಸೊ ರಿಸ್ಕ್ ಏನಾದರೂ ಬಂದಾಗ ಅದನ್ನು ಫೇಸ್ ಮಾಡೋದು ತುಂಬ ಕಷ್ಟ ಆಗಿಬಿಡ್ತೈತಿ. ಅದಕ್ಕೆ
ಸೊ ಯಾವ್ಯಾವ ಪಾಸಿಬಿಲಿಟೀಸು ಏನೇನು ರಿಸ್ಕ್ ಬರುವಂಥ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಕ್ಲೈಂಟ್ ಜೊತೆಗೆ ಮುಂಚೆನೇ ಡಿಸ್ಕಷನ್ ಮಾಡ್ತಾರೆ. ಅದನ್ನು ನೆಗೋಷಿಯೇಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕೆ ಹೆಲ್ಪ್ ಆಕೈತಿ. ಆ್ಯಂಡ್ ರಫ್ ಗೆಸಸ್ ಆಫ್ ಡೆವಲಪ್ಮೆಂಟ್ effort are made and used to assess the impact of each requirement on project cost and delivery time. ಸೊ ಇಲ್ಲಿ ಡೆವಲಪ್ಮೆಂಟ್ ಎಫರ್ಟು ಯಾವ ಟೆಕ್ನಾಲಜಿ ಯೂಸ್ ಮಾಡಿ ಡೆವಲಪ್ ಮಾಡ್ತಾ ಇರ್ತಾರೆ, ಆಮೇಲೆ ನಂಬರ್ ಆಫ್ ಎಂಪ್ಲಾಯೀಸು ಇವೆಲ್ಲ ವೇರಿ ಆಗ್ತಾ ಇರೋದ್ರಿಂದ ಡೆವಲಪ್ಮೆಂಟ್ ಎಫರ್ಟು ಮತ್ತು ಡೆಲಿವರಿ ಟೈಮ್ ಇವನ್ನೆರಡೂ ಫೈನಲೈಸ್ ಮಾಡಬೇಕಂದ್ರೆ ಅಲ್ಲಿ ನೆಗೋಷಿಯೇಟ್ ಮಾಡಲೇಬೇಕು. ಸಪೋಸ್ ಈಗ 1 year ಒಳಗಡೆ ನಾವು ಪ್ರಾಜೆಕ್ಟ್ ಡೆವಲಪ್ ಮಾಡಿ ಕೊಡ್ತೀವಿ ಅಂತ ಏನಾದರೂ ಅವರು ಹೇಳಿದರು ಅಂತಂದರೆ, ಫಾರ್ ಎಕ್ಸಾಂಪಲ್, ಸೊ 1 yearಕ್ಕಿಂತ ಜಾಸ್ತಿನೂ ಹೋಗ್ಬೋದು ಅಥವಾ ಕಡಿಮೆ ಟೈಮ್ ಒಳಗಡೆನೂ ಮುಗಿಬೋದು. ಸೊ ಆ ಕೇಸಸ್ ಒಳಗಡೆ ಯಾವುದೂ ಪ್ರಾಬ್ಲಮ್ಸ್ ಅವ್ರ ಮಧ್ಯೆ ಕ್ರಿಯೇಟ್ ಆಗಬಾರ್ದು ಅನ್ನೋದಕ್ಕೆ ನೆಗೋಸಿಯೇಷನ್ ಟಾಸ್ಕನ್ನು ಮಾಡ್ತಾರೆ. ಆಮೇಲೆ ಯೂಸಿಂಗ್ ಎನ್ ಇಟಿರೇಟಿವ್ ಅಪ್ರೋಚ್. ಸೊ ಈ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಏನೈತಲ್ಲ, ದಟ್ ಈಸ್ ನಾಟ್ ಡೆವಲಪ್ಡ್ ಫಾರ್ ದ ಸಾಫ್ಟ್ವೇರ್ ಕಂಪನಿ ಆರ್ ನಾಟ್ ಫಾರ್ ದ ಕ್ಲೈಂಟ್. ಸೊ ಅವರಿಬ್ಬರದು ಏನಂತಂದರೆ ಇನ್ವಾಲ್ವ್ಮೆಂಟಿಂದನೇ ಒಂದು ಸಾಫ್ಟ್ವೇರು ಡೆವಲಪ್ ಆಗ್ತಾ ಇರ್ತೈತಿ ಅಂತಂದಮೇಲೆ, ಸೊ ಅವಾಗ ಏನು ಮಾಡಬೇಕು, ಅವ್ರಿಗೂ ಅದು ಡಿಸ್ಕಷನ್ನು ಆಮೇಲೆ ನೆಗೋಷಿಯೇಷನ್ನು ಓಕೆ ಆಗಿರಬೇಕು. ಆಮೇಲೆ ಸಾಫ್ಟ್ವೇರ್ ಟೀಮ್ದವ್ರಿಗೂ ಅದು ಓಕೆ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾಯ್ತಂದ್ರೆ, ಈಗ ಸಾಫ್ಟ್ವೇರ್ ಟೀಮ್ದವರು ಡೆವಲಪ್ ಮಾಡಿದಾದಮೇಲೆ ಏನಾದರೂ ಎರರ್ಸು, ಬಗ್ಸು ಅಥವಾ ಏನಾದರೂ ಕ್ರಿಟಿಕಲ್ ಇಶ್ಯೂಸ್ ಇತ್ತು ಅಂತಂದರೆ ಅದು ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಬೀಳ್ತಾ ಇರ್ತೈತಿ. ಸೊ ಅದನ್ನು ಮುಂಚೆನೇ ನಾವು ಕ್ಲೈಂಟ್ ಟೀಮ್ ಜೊತೆ ನಾವು ಮಾತಾಡಿ ಅದನ್ನು ಫೈನಲೈಸ್ ಮಾಡಿದ್ವಿ ಅಂತಂದ್ರೆ ನಾಳೆಗೆ ಪ್ರಾಬ್ಲಮ್ ಬಂದ್ರೂ ಕೂಡ ಅದನ್ನು ಸಾಲ್ವ್ ಮಾಡೋಕ್ಕೆ ಟೈಮೂ ಇರ್ತೈತಿ. ಆಮೇಲೆ ಇದನ್ನು ಯಾವ ಥರ ನಾವು ಸಾರ್ಟ್ಔಟ್ ಮಾಡ್ಬೋದು ಅನ್ನೋದು ಒಂದು ಮೆಥಡ್ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇಲ್ಲ ಇದು ಈ ಥರ ಹಿಂಗೆ ಯಾಕೆ ಮಾಡಿದ್ರಿ ಅಂಥೇಳಿ ನಾವಿಲ್ಲಿ ಡಿಸ್ಕಷನ್ ಮಾಡೋಕ್ಕೆ ಅವಕಾಶ ಇರೋಂಗಿಲ್ಲ. ಸೊ ಅದಕ್ಕೆ ನೆಗೋಷಿಯೇಷನ್ ಟಾಸ್ಕ್ ಒಳಗೆ ಏನು ಮಾಡ್ತಾರೆ ಇಲ್ಲಿ, ಸೊ ಅದನ್ನೇ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ಎಲ್ಲ ರಿಸ್ಕ್ಸು ಆಮೇಲೆ ಏನೇನು ಡೌಟ್ಸ್ ಇರ್ತಾವೆ ಎಲ್ಲನೂ ಕ್ಲಾರಿಫೈ ಮಾಡೋದಾಗಲಿ, ಡೆಲಿವರಿ ಟೈಮ್ ಆಗಲಿ, ಆಮೇಲೆ ರಿಕ್ವೈರ್ಮೆಂಟ್ ರಿಲೇಟೆಡ್ ನಂಬರ್ ಆಫ್ ಪರ್ಸನ್ಸ್ ಯಾರ್ಯಾರು ಪಾರ್ಟಿಸಿಪೇಟ್ ಆಗಬೇಕು ಎಲ್ಲನೂ ಇಲ್ಲಿ ಡಿಸ್ಕಷನ್ ಒಳಗಡೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ದ ಸ್ಪೆಸಿಫಿಕೇಷನ್. ನೆಕ್ಸ್ಟ್ ಫೇಸು ಸ್ಪೆಸಿಫಿಕೇಷನ್. ಸ್ಪೆಸಿಫಿಕೇಷನ್ ಏನು ಹೇಳುತ್ತೆ ಅಂತಂದರೆ, ಇಟ್ ಟೆಲ್ಸ್ ಅಬೌಟ್ ದ ಫೈನಲ್ ವರ್ಕ್ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ದ ರಿಕ್ವೈರ್ಮೆಂಟ್ ಇಂಜಿನಿಯರ್. ಫೈನಲ್ ಅದು ಸ್ಪೆಸಿಫಿಕೇಷನ್. ಈಗ ಆಲ್ರೆಡಿ ಕಲೆಕ್ಟ್ ಮಾಡಿದ್ರ ಮೇಲೆ ಏನೇನೆಲ್ಲ ಡಿಸ್ಕಷನ್ ಆಗಬೇಕಾಗಿತ್ತು ಆಯಿತು, ಆದಮೇಲೆ ಫೈನಲ್ ವರ್ಕ್ ಪ್ರಾಡಕ್ಟನ್ನು ಸ್ಪೆಸಿಫಿಕೇಷನ್ ಟಾಸ್ಕ್ ಒಳಗಡೆ ರೆಡಿ ಆಗುತ್ತೆ. ಆ್ಯಂಡ್ ಇಟ್ ಈಸ್ ನಾರ್ಮಲಿ ಇನ್ ದ ಫಾರ್ಮ್ ಆಫ್ ದ SRS ಆ್ಯಸ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ. ಮುಂಚೆ ನಾನು ನಿಮಗೆ ಹೇಳಿದೆ ಏನಂಥೇಳಿ, CRS ಅಂದ್ರೇನು, SRS ಅಂದ್ರೇನು, ಅದನ್ನು ಯಾರ್ಯಾರು ಕ್ಯಾರಿ ಮಾಡ್ತಾರೆ, ಆಮೇಲೆ ಪ್ರೊಸೆಸ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅದೇ ಪ್ರಕಾರ ಇಲ್ಲಿ ಸ್ಪೆಸಿಫಿಕೇಷನ್ ಟಾಸ್ಕ್ ಒಳಗಡೆ ಹಿಯರ್ ಕಸ್ಟಮರ್ ರಿಕ್ವೈರ್ಮೆಂಟ್ಸನ್ನೆಲ್ಲ ನಾವು ಕ್ಲಿಯರಾಗಿ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್ ಆಗಿ ನೀಟಾಗಿ ಡೀಟೇಲ್ ಒಳಗಡೆ ನೋಟಿಫೈ ಮಾಡ್ತೇವೆ, ಡಾಕ್ಯುಮೆಂಟ್ ಮಾಡ್ತೇವೆ. ಆ್ಯಂಡ್ ಇಟ್ ಸರ್ವ್ಸ್ ಆ್ಯಸ್ ದ ಫೌಂಡೇಶನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸಾಫ್ಟ್ವೇರ್ ಫಾರ್ ದ ಫರ್ದರ್ ಫೇಸಸ್. ಸೊ ಅದಕ್ಕೆ ನಾವು ಇಲ್ಲೇನಂತೀವಿ, ಅದಕ್ಕೆ ಈ ಸ್ಟೆಪ್ಪು ಸ್ಪೆಸಿಫಿಕೇಷನ್ ಟಾಸ್ಕಿಂದ ಹಿಡ್ಕೊಂಡು ಎಕ್ಸಾಕ್ಟ್ ಸಾಫ್ಟ್ವೇರ್ SRS ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು. ಇದರ ಮೇಲೇ ಸಾಫ್ಟ್ವೇರ್ ಡೆವಲಪ್ಮೆಂಟ್ ನಿಂತಿರುತ್ತೆ. ಆ್ಯಂಡ್ ಇಟ್ ಡಿಸ್ಕ್ರೈಬ್ಸ್ ದ ಫಂಕ್ಷನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ಅ ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ ಆ್ಯಂಡ್ ದ ಕನ್ಸ್ಟೆಂಟ್ಸ್ ದ್ಯಾಟ್ ವಿಲ್ ಬಿ ಗೌರ್ನ್ ಬೈ ಇಟ್ಸ್ ಡೆವಲಪ್ಮೆಂಟ್. ಸೊ ಇಲ್ಲಿ ಟೋಟಲ್ ಓವರ್ ಆಲ್ ದ ವಾಟ್ ಎವರ್ ದ ಥಿಂಗ್ಸ್ ರಿಟರ್ನ್ ಇನ್ ದ ಸ್ಪೆಸಿಫಿಕೇಷನ್ ಟಾಸ್ಕ್ ಈಸ್ ಗೋಯಿಂಗ್ ಟು ಬಿ ಡೆವಲಪ್ಡ್. ಓಕೆ. ಆ್ಯಂಡ್ ಆ ಡೆವಲಪ್ ಆಗಿದ್ದು ಏನಿರ್ತೈತಿ, ಮೇನ್ ಸಾಫ್ಟ್ವೇರ್ ಡೆವಲಪ್ಮೆಂಟನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡೋದೇ ಇದೇ ಪಾರ್ಟ್. ಆ್ಯಂಡ್ ಇಟ್ ಫಾರ್ಮಲೈಸಸ್ ರಿಕ್ವೈರ್ಮೆಂಟ್ಸ್ ಆಫ್ ದ ಪ್ರಪೋಸ್ಡ್ ಸಾಫ್ಟ್ವೇರ್ ಇನ್ ಬೋತ್ ಗ್ರಾಫಿಕಲ್ ಫಾರ್ಮ್ ಆ್ಯಸ್ ವೆಲ್ ಆಸ್ ದ ಟೆಕ್ಸ್ಟುವಲ್ ಫಾರ್ಮ್. ಅಂದರೆ ಏನಿಲ್ಲಿ ಒಂದು ನೆಸಸರಿ ಇದ್ದಲ್ಲಿ ಸಮ್ ಆಫ್ ದ ಸಾಫ್ಟ್ವೇರನ್ನು ಎಕ್ಸ್ಪ್ಲೇನ್ ಮಾಡಬೇಕಾದಾಗ ಆ ರಿಕ್ವೈರ್ಮೆಂಟನ್ನು ವಿತ್ ದ ಹೆಲ್ಪ್ ಆಫ್ ದ ಪಿಕ್ಚರ್ ರೀಪ್ರೆಸೆಂಟೇಷನ್ ಆರ್ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಯೂಸ್ ಮಾಡಿನೂ ನಾವು ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಲಾಗಿನ್ ಪೇಜ್ ಇದ್ದಾಗ ಲಾಗಿನ್ ಪೇಜನ್ನು ನಾವು ಡಿಸೈನ್ ಮಾಡಿ ಈ ಥರ ಇರುತ್ತೆ ಅಂತೇಳಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಆ್ಯಂಡ್ ಸಮ್ ಥಿಂಗ್ಸ್ ವೇರ್ ದೇ ಆರ್ ಸೊ ವಿಚ್ ಕ್ಯಾನ್ ನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಅ ಗ್ರಾಫಿಕಲ್ ಫಾರ್ಮ್ಯಾಟ್. ಸೊ ಇನ್ ದ್ಯಾಟ್ ಕೇಸ್ ಅದನ್ನು ನಾವೇನು ಮಾಡ್ತೀವಿ, ಟೆಕ್ಸ್ಟ್ ಫಾರ್ಮ್ಯಾಟ್ ಒಳಗಡೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ದ ವ್ಯಾಲಿಡೇಷನ್. ಸೊ ವ್ಯಾಲಿಡೇಷನ್ ಒಳಗೆ ಏನಾಗುತ್ತೆ, ಹಿಯರ್ ದ ವರ್ಕ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡ್ ಆ್ಯಸ್ ಅ ರಿಸಲ್ಟ್ ಆಫ್ ದ ರಿಕ್ವೈರ್ಮೆಂಟ್ ಇಂಜಿನಿಯರ್ ಆರ್ ಅಸೆಸ್ಡ್ ಫಾರ್ ದ ಕ್ವಾಲಿಟಿ. ಓವರ್ ಆಲ್ ಕ್ವಾಲಿಟಿನ ನಾವಿಲ್ಲಿ ಡೆವಲಪ್ಮೆಂಟ್ ಯಾವ ಥರ ಆಗ್ತಿರ್ತೈತಿ ಅದೇ ಪ್ರಕಾರ ನಾವಿಲ್ಲಿ ಏನು ಮಾಡ್ತೀವಿ, ವ್ಯಾಲಿಡೇಷನ್ ಟಾಸ್ಕನ್ನು ನಾವು ವೆರಿಫೈ ಮಾಡ್ತಾ ಇರ್ತೀವಿ. ಈಗ ದ ಸ್ಪೆಸಿಫಿಕೇಷನ್ ಈಸ್ ಎಕ್ಸಾಮೈನ್ ಟು ಎನ್ಶ್ಯೂರ್ ದ್ಯಾಟ್ ಆಲ್ ದ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ ಹ್ಯಾವ್ ಬೀನ್ ಸ್ಟೇಟೆಡ್ ಅನ್ಎಂಬಿಜಿಯಸ್ಲಿ. ಆಮೇಲೆ
ಇನ್ಕನ್ಸಿಸ್ಟೆನ್ಸಿ, ಒಮಿಷನ್ಸು, ಎರರ್ಸ್ ಹ್ಯಾವ್ ಬಿನ್ ಡಿಟೆಕ್ಟೆಡ್ ಆ್ಯಂಡ್ ಕರೆಕ್ಟೆಡ್. ಸೊ ಇವನ್ನೆಲ್ಲ ನಾವೇನು ಮಾಡ್ತೀವಿ, ವ್ಯಾಲಿಡೇಷನ್ ಒಳಗಡೆ ಯಾವ್ಯಾವನ್ನ ನಾವು ಬಿಟ್ಟಿದ್ದೀವಿ ಅನ್ನೋದನ್ನು ನಾವು ನೋಟ್ ಮಾಡಿರ್ತೀವಿ. ಆಮೇಲೆ ಸಮ್ ಆಫ್ ದ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಏನಾಗ್ತಿರ್ತೈತಿ, ಕನ್ಫ್ಯೂಷನ್ಸನ್ನು ಕ್ರಿಯೇಟ್ ಮಾಡ್ತಿರ್ತೈತಿ. ಅದನ್ನು ಕೂಡ ನಾವೇನು ಮಾಡ್ತೀವಿ, ಅಲ್ಲಿ ಸ್ಪೆಸಿಫೈ ಮಾಡ್ತೀವಿ. ಆ್ಯಂಡ್ ದ ವರ್ಕ್ ಪ್ರಾಡಕ್ಟ್ಸ್ ಕನ್ಫರ್ಮ್ ದ ಸ್ಟ್ಯಾಂಡರ್ಡ್ಸ್ ಎಸ್ಟಾಬ್ಲಿಷ್ಡ್ ಫಾರ್ ದ process, project and the product. So and the last step is the requirement management task. So ಇದರೊಳಗಡೆ ನಾವೇನು ಮಾಡ್ತೀವಿ, ದ ಪ್ರೊಜೆಕ್ಟ್ ಟೀಮ್ ಪರ್ಫಾರ್ಮ್ಸ್ ಸೆಟ್ ಆಫ್ ಆ್ಯಕ್ಟಿವಿಟೀಸ್. ಏನೇನು ಆ್ಯಕ್ಟಿವಿಟೀಸ್ ಮಾಡುತ್ತಂದ್ರೆ, ಸೊ ಎನಿ ಟೈಮ್ ಪ್ರಾಜೆಕ್ಟ್ ನಡೆದಾಗ ಏನಾದರೂ ಚೇಂಜಸ್ ಆಯಿತು ಅಂತಂದ್ರೆ ಆ ಚೇಂಜಸ್ಸನ್ನೆಲ್ಲ ಅದೇನು ಮಾಡುತ್ತಾ ಅದರ ರಿಲೇಟೆಡ್ ಎಲ್ಲ ಡೀಟೇಲ್ಸನ್ನು, ಆ್ಯಕ್ಟಿವಿಟೀಸನ್ನೆಲ್ಲ ಕಲೆಕ್ಟ್ ಮಾಡಿ, ಸೊ ಪ್ರಾಜೆಕ್ಟ್ ಹೆಂಗೆ ಹೋಗ್ತಾ ಇರ್ತೈತಿ ಅದ್ರ ಜೊತೆಗೆ ಈ ರಿಕ್ವೈರ್ಮೆಂಟ್ಸನ್ನು ಆ್ಯಡ್ ಮಾಡಿ ಮ್ಯಾನೇಜ್ ಮಾಡೋ ಕೆಲಸ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಟಾಸ್ಕ್ ಇದ್ದವ್ರದ್ದು. ಆಮೇಲೆ ಈಚ್ ರಿಕ್ವೈರ್ಮೆಂಟ್ ಈಸ್ ಅಸೈನ್ಡ್ ಆ್ಯಸ್ ಅ ಯೂನಿಕ್ ಐಡೆಂಟಿಫೈಯರ್. ಒಂದೊಂದು ರಿಕ್ವೈರ್ಮೆಂಟನ್ನು ಇಲ್ಲಿ ಸಪ್ರೇಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ, ಯಾವುದನ್ನು ಇಲ್ಲಿ ಕ್ಲಬ್ ಮಾಡೋಂಗಿಲ್ಲ, ಮರ್ಜ್ ಮಾಡೋಂಗಿಲ್ಲ. ಆಮೇಲೆ ದ ರಿಕ್ವೈರ್ಮೆಂಟ್ಸ್ ಆರ್ ದೆನ್ ಪ್ಲೇಸ್ಡ್ ಇನ್ ಟು ಒನ್ ಆರ್ ಮೋರ್ ಟ್ರೇಸಬಿಲಿಟಿ ಟೇಬಲ್ಸ್. ಟ್ರೇಸಬಿಲಿಟಿ ಟೇಬಲ್ಸ್ ಅಂತ ಹೇಳಿ ಮಾಡ್ತಾರೆ. ಸೊ ಇಟ್ ವಿಲ್ ಬಿ ಪ್ಲೇಸ್ಡ್ ಎಟ್ ದ ಎಂಡ್ ಆಫ್ ದ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್. ಸೊ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್ ಏನು ಮಾಡಿರ್ತಾರೆ, ಲಾಸ್ಟಿಗೆ ಒಂದು ಟೇಬಲ್ ಅಂತ ಹೇಳಿ ಮಾಡಿರ್ತಾರೆ. ಆ ಟೇಬಲ್ ಒಳಗಡೆ ಇದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ, ಅದನ್ನು ರಿಕ್ವೈರ್ಮೆಂಟ್ ಯಾವ್ಯಾವುದು, ಆಮೇಲೆ ಯಾವುದಾದ್ಮೇಲೆ ಯಾವ್ದು ಮಾಡಬೇಕು ಅನ್ನೋದನ್ನು ಒನ್ ಬೈ ಒನ್ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ. ಆ್ಯಂಡ್ ದೀಸ್ ಟೇಬಲ್ಸ್ ಮೇ ಬಿ ಸ್ಟೋರ್ಡ್ ಇನ್ ದ ಡೇಟಾಬೇಸ್ ದ್ಯಾಟ್ ರಿಲೇಟ್ ದ ಫೀಚರ್ಸ್, ಸೋರ್ಸಸ್, ಆಮೇಲೆ ಡಿಪೆಂಡೆನ್ಸೀಸ್, ಸಬ್ ಸಿಸ್ಟಮ್ಸ್ ಆ್ಯಂಡ್ ಇಂಟರ್ಫೇಸಸ್ ಟು ದ ರಿಕ್ವೈರ್ಮೆಂಟ್ಸ್. ಸೊ ಇದನ್ನೆಲ್ಲ ಡೇಟಾಬೇಸ್ ಒಳಗಡೆ ಫೀಚರ್ಸು, ಸೋರ್ಸಸ್ಸು, ಡಿಪೆಂಡೆನ್ಸಿ, ಸಬ್ ಸಿಸ್ಟಮ್ಸಿಗೆ ಇವಕ್ಕೆಲ್ಲವಕ್ಕೂ ರಿಲೇಟ್ ಆಗೋ ಥರನೇ